ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಎರಡು ಅಂಕಣದಲ್ಲಿ ನಿರಂತರವಾಗಿ ಪಂದ್ಯ ನಡೆಯುತ್ತೆ. ದಯವಿಟ್ಟು ಕ್ರೀಡಾಪಟುಗಳಿಗೆ ಸಾಕಷ್ಟು ಪ್ರಕಾಶ್ ಅಲ್ಲಿ ಒಳಗೆ ಟೀಮ್ ಯಾವುದು ನೀವು ಅದೊಂದು ಮಾಡಿ, ಯಾವುದು ಇನ್ನೊಂದು ಬದಿಲ್ಲ RWF ಅನ್ಸುತ್ತೆ. RWF ತಡ ಮಾಡಬಾರ್ದು, ಮಳೆ ಬರ್ತಿದೆ, ದಯವಿಟ್ಟು ಬೇಗ ಸಾಧ್ಯ ಆದಷ್ಟು ಬೇಗ ಬರಬೇಕು. ನೋಡು RWF ಬಂದಿಲ್ಲ ಅಂದ್ರೆ ವಾಕೌಟ್ ಕೊಟ್ಬಿಟ್ಟು ಹೇಳ್ತೀನಿ. 5 ನಿಮಿಷ ನೋಡಲಿ, 5 ಮಿನಿಟ್ ನೋಡು. ಬಂದಿಲ್ಲ ಅಂದ್ರೆ RWF ವಾಕೌಟ್ ಕೊಡ್ತಾರೆ. ಯಾರು ಮುಖ ನೋಡ್ಬೇಡ್ರಿ, 5 ನಿಮಿಷ ಕೇಳಿ ನೋಡಿ, ಕೊಡ್ಲಿಲ್ಲ ಬರ್ಲಿಲ್ಲ ಅಂದ್ರೆ ವಾಕೌಟ್ ಕೊಡಿ ಅಷ್ಟೇ. ಶಿವಮೊಗ್ಗ ತಂಡದ ಯುವ ದಾಳಿಗಾರ ಸಾಕಷ್ಟು ವೇಗದ ದಾಳಿಯೊಂದಿಗೆ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಶ್ರೇಷ್ಠ ಆಲ್ರೌಂಡರ್ ಆಟಗಾರ ಸಂಜಯ್ ಇಲ್ಲಿ ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ದಾನೆ. ರೈಡರ್ ಔಟ್ ಎನ್ನುವಂತಹ ಒಂದು ತೀರ್ಮಾನ, ಅದ್ಭುತವಾದಂತಹ ಒಂದು ಬ್ಲಾಕ್ ಹಾಗೂ ಡ್ಯಾಶ್ ಶಿವಮೊಗ್ಗ ತಂಡದ ಆಟಗಾರರಿಂದ. ನೋಡಿ ಪ್ಯಾಡ್ ಮಿಸ್ ಆಗಿದೆ. ಇಲ್ಲಿ ರೆಫ್ರೀಸ್ ಬೋರ್ಡ್ ಅಲ್ಲಿ ಇರ್ತಕ್ಕಂಥ ಪ್ಯಾಡ್ ಯಾರು ತಗೊಂಡು ಹೋಗಿದ್ದಾರೆ ದಯವಿಟ್ಟು ತಗೊಂಡ್ಬಂದು ಕೊಡಿ. ಪ್ಯಾಡ್ ಯಾರು ತಗೊಂಡು ಹೋಗಿದ್ದಾರೆ ದಯವಿಟ್ಟು ಇಲ್ಲಿ ಪ್ಯಾಡ್ ತಂದ್ಕೊಡಿ. ನೋಡಿ RWF ತಂಡ ದಯಮಾಡಿ ಮನವಿ ಮಾಡ್ಕೊಳ್ತಾ ಇದೀವಿ. ಈಗಾಗಲೇ ಆತಿಥೇಯ ಪದ್ಮನಾಭನಗರ ತಂಡ ಬಂದು ಸಾಕಷ್ಟು ಸಮಯ ಆಗಿದೆ. ನೀವು ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾ ಇದ್ದೀರಿ. ದಯಮಾಡಿ ಈ ಕೂಡಲೇ ನಾವು ಅಂಕಣವನ್ನು ಪ್ರವೇಶ ಮಾಡಬೇಕು. ತಮಗಾಗಿ ಸಾಕಷ್ಟು ಪ್ರೇಕ್ಷಕರು, ಸಾಕಷ್ಟು ಅತಿಥಿಗಳು ಹಾಗೆ ಪದ್ಮನಾಭನಗರ ತಂಡ ಕೂಡ ಕಾಯ್ತಾ ಇದೆ. RWF ತಂಡ ದಯಮಾಡಿ ಈ ಕೂಡಲೇ ತಾವು ಅಂಕಣವನ್ನು ಪ್ರವೇಶ ಮಾಡಬೇಕು. ರೈಲ್ ವೀಲ್ ಫ್ಯಾಕ್ಟ್ರಿ ಗಾಲಿ ಮತ್ತು ಅಚ್ಚು ಕಾರ್ಖಾನೆಯ ತಂಡ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವ 2 ಕಾರ್ಖಾನೆಯ ತಂಡಗಳು, ಒಂದು ಕಸ್ಟಮ್ಸ್ ತಂಡ ಜೊತೆಗೆ RWF ತಂಡದ ಆಟಗಾರರು ದಯಮಾಡಿ ಈ ಕೂಡಲೇ ತಾವು ಅಂಕಣವನ್ನು ಪ್ರವೇಶ ಮಾಡಬೇಕು. ತಮ್ಮ ಎದುರಾಳಿ ತಂಡ ಅಂಕಣವನ್ನು ಪ್ರವೇಶ ಮಾಡಿ ಈಗಾಗಲೇ ಸಾಕಷ್ಟು ಸಮಯ ಕಳೆದಿದೆ. ದಯವಿಟ್ಟು ಈ ಕೂಡಲೇ ತಾವು ಅಂಕಣಕ್ಕೆ ಬನ್ನಿ. ಹಲೋ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಶರತ್ ನೀಲಕೈ ಆಟಗಾರ 4-1 ಪಂದ್ಯ. ಉತ್ತಮವಾದಂತಹ ಒಂದು ಟಚ್ ಪಾಯಿಂಟ್ ಶರತ್ ಅವರಿಂದ. ಸೆಕೆಂಡ್ ಕಾಲ್ ಕೋಲಾರ ಡಿಸ್ಟ್ರಿಕ್ಟ್ ವರ್ಸಸ್ ಬಸವನಗುಡಿ, ಮಾನ್ಸೂನ್ ವಿರುದ್ಧ ಧಾರವಾಡ. ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಶರತ್ ಶಿವಮೊಗ್ಗ ಜಿಲ್ಲಾ ತಂಡದ 6 ಆಟಗಾರರ ನಡುವೆ
ಎಂಟಿ ರಾಡ್ನೊಂದಿಗೆ ವಾಪಸ್ಸಾದ್ರು. 4-2 ಪಂದ್ಯ. 2 ಅಂಕದ ಮುನ್ನಡೆಯಲ್ಲಿ ಶಿವಮೊಗ್ಗ ಜಿಲ್ಲಾ ತಂಡ. ಶಿವಮೊಗ್ಗ ಜಿಲ್ಲಾ ತಂಡದ ಮಣಿ 4 ಆಟಗಾರರ ನಡುವೆ ಚುರುಕಿನ ಒಂದು ಪಾದಗಳ ಚೆಲ್ಲೊಂದಿಗೆ ಅಂಕಕ್ಕಾಗಿ ಪ್ರಯತ್ನ ನಡೆಸಿಕೊಳ್ತಾ ಇದ್ರು. ಅಲ್ಪ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಿದ್ದಾರೆ ಕ್ಲಾಸಿಕ್ ನ್ಯಾಷನಲ್ಸ್. ನೋಡಿ, ನಮ್ಮ ವಾಲಂಟಿಯರ್ಸ್ ಯಾರಾದರೂ 2 ಚೇರ್ ಕೊಡಿ ಈ ಕಡೆ RWF ತಂಡಕ್ಕೆ, ಕೋಚ್ ಮತ್ತು ಮ್ಯಾನೇಜರ್ಗಾಗಿ ದಯಮಾಡಿ 2 ಚೇರ್ ವ್ಯವಸ್ಥೆ ಮಾಡಿಕೊಡಿ. ರವಿ, ರೆಫ್ರಿ ಯಾರಲ್ಲಿ? RWF ಸ್ಟಾರ್ಟ್ ಮಾಡಿ, ಬೇಗ ಸ್ಟಾರ್ಟ್ ಮಾಡಿ. ಕರ್ನಾಟಕ ರಾಜ್ಯ ಹಾಗೆ ಭಾರತ ದೇಶ ಕಂಡಂತ ಅತ್ಯಂತ ಬಲಿಷ್ಠ ತಂಡಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗಲಾರದು ರೈಲ್ ವೀಲ್ ಫ್ಯಾಕ್ಟ್ರಿ. ನಮ್ಮ ಬೆಂಗಳೂರಿನ ಗಾಲಿ ಮತ್ತು ಅಚ್ಚು ಕಾರ್ಖಾನೆಯ ತಂಡ ಸಂದೀಪ್, ಯುವ ಆಟಗಾರರ ನಡುವೆ ಒಂದು ಪಂದ್ಯವನ್ನು ನಾವಿದೀಗ ನೋಡ್ತಾ ಇದ್ದೇವೆ. ಅಂಕಣ 1ರಲ್ಲಿ ಸ್ಥಳೀಯ ಆತಿಥೇಯ ಪದ್ಮನಾಭನಗರ ತಂಡ ಹಾಗೂ ರೈಲ್ ವೀಲ್ ಫ್ಯಾಕ್ಟ್ರಿ 2 ತಂಡಗಳ ನಡುವೆ. ಪ್ರೋ ಕಬಡ್ಡಿಯ ತಾರೆಗಳನ್ನು ಸಹ ಈ ಒಂದು ಪಂದ್ಯಾವಳಿಯಲ್ಲಿ ನಾವು ನೋಡಲಿದ್ದೇವೆ. ಪ್ರೋ ಕಬಡ್ಡಿಯಲ್ಲಿ ಪಾಟ್ನಾ ಪೈರೇಟ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ರಂಜಿತ್ ನಾಯ್ಕ ಜರ್ಸಿ ನಂಬರ್ 8ರಲ್ಲಿ ತಮ್ಮನ್ನು ಗುರುತಿಸಿಕೊಳ್ತಾರೆ. RWF ತಂಡದಲ್ಲಿ ಬೋನಸ್ ಮಾಡೋದ್ರ ಮುಖಾಂತರ ರತನ್ ತಂಡಕ್ಕೆ ಆಸರಿ ಆಗ್ತಾ ಇದ್ದಾರೆ. ಐದು 3ರಲ್ಲಿ ಪಂದ್ಯ ಅಂಕಣ 2ರಲ್ಲಿ 2 ಅಂಕದ ಮುನ್ನಡೆಯಲ್ಲಿ ಶಿವಮೊಗ್ಗ ತಂಡ. ಉತ್ತಮವಾದಂತಹ ಒಂದು ಟ್ಯಾಕಲ್ ಸಂಜೀವ್ ಅವರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಆಟಗಾರ. 5-4 ಇನ್ ಫೇವರ್ ಆಫ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಇಲ್ಲಿ ಸ್ವಲ್ಪ ಲೈಟ್ ಚೇಂಜ್ ಇದೆ. ಮುಂದಿನ ಪಂದ್ಯ ಕಣ 1ರಲ್ಲಿ ನವಚೇತನ ವಿರುದ್ಧ ಕಲ್ಕೆರೆ. ನವಚೇತನ ವಿರುದ್ಧ ಕಲ್ಕೆರೆ ಕಣ 1ರಲ್ಲಿ. ಕಣ 2ರಲ್ಲಿ ಕೋಲಾರ ವಿರುದ್ಧ ಬಸವನಗುಡಿ. ಕೋಲಾರ ವಿರುದ್ಧ ಬಸವನಗುಡಿ ಕಣ 1ರಲ್ಲಿ. ಕಣ 2ರಲ್ಲಿ ನವಚೇತನ ಹಾಗೂ ಕಲ್ಕೆರೆ. 2 ತಂಡದ ನಾಯಕರೇ ತಮ್ಮ ತಂಡಗಳನ್ನು ಅಣಿಗೊಳಿಸಿ. ಶಿವಮೊಗ್ಗ ಜಿಲ್ಲಾ ತಂಡದ ಜರ್ಸಿ ನಂಬರ್ 3ರ ಆಟಗಾರ. 5 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಿಂದ ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಕಬಡ್ಡಿಯಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕಂತೆ. 1 ಸೆಕೆಂಡ್ ಮೈ ಮರ್ತರೂ ಸಹ ಈ ರೀತಿಯಾದಂತಹ ಒಂದು ಡ್ಯಾಶ್ಗಳನ್ನ ಇಲ್ಲಿ ಕಾಣಬಹುದಾಗಿದೆ. 5-5 ಸಮಬಲ ಹೋರಾಟದಲ್ಲಿ ಅಂಕಣ 2ರ ಪಂದ್ಯ. ದರ್ಶನ್ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಕವರ್ ಭಾಗದಿಂದ ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಇತ್ತು, ಆದರೆ ಅದ್ಭುತವಾದಂತಹ ಒಂದು ದಾಳಿ DV ಅವರಿಂದ. ಉತ್ತಮವಾದಂತಹ ಎಸ್ಕೇಪ್. ಸ್ಟ್ರಗಲ್ ಆಗಿರೋದ್ರಿಂದ ಇಲ್ಲಿ ಪರ್ಶೂಟ್ಗೆ ಅವಕಾಶ ಇರೋದಿಲ್ಲ. ಬೆಂಗಳೂರು ಅರ್ಬನ್ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಶೇಖರ್ ಅವರೇ ಎಲ್ಲಿದ್ದರು ಪ್ರಚಾರಕರ ಬಳಿ ಬನ್ನಿ.
ಶೇಖರ ಎಲ್ಲ ಹೋಗಿದ್ದಾನೆ ಸರ್, ಶೇಖರ್ ಎಲ್ಲ ಹೋಗಿದ್ದಾನೆ ಬಿಡಿ, ಬರಲ್ಲ ಬಂದ್ಮೇಲೆ ಹಲೋ, ಅಂಕಣ 1ರ ಪಂದ್ಯದಲ್ಲಿ ನಾವು ನೋಡ್ತಾ ಇರೋದು RWF ತಂಡದ ಪರವಾಗಿ ದಾಳಿಯನ್ನು ನಿರತರಾಗಿರ್ತಕ್ಕಂಥ ರಂಜಿತ್ ನಾಯ್ಕ. ಪ್ರೋ ಕಬಡ್ಡಿಯಲ್ಲಿ ಪಾಟ್ನಾ ಪೈರೇಟ್ಸ್ ತಂಡವನ್ನು ಪ್ರತಿನಿಧಿಸಿದ ಆಟಗಾರ, ಉತ್ತರ ಕನ್ನಡ ಜಿಲ್ಲಾ ಮೂಲದ ಆಟಗಾರ. ಇದೀಗ RWF ತಂಡದ ಪರವಾಗಿ ಮತ್ತೊಂದು ಅಂಕವನ್ನು ಪಡೆದುಕೊಳ್ಳೋದ್ರೊಂದಿಗೆ ತಂಡಕ್ಕೆ ಆಸರಿ ಆಗ್ತಾ ಇದ್ದಾರೆ. ಎರಡು ಒಂದು ಉತ್ತಮ ತೀರ್ಪು. ನವಚೇತನ ವಿರುದ್ಧ ಕಲ್ಕೆರೆ, ಹಾಗೆ ಕೋಲಾರ ಡಿಸ್ಟಿಕ್ ವಿರುದ್ಧ ಬಸವನಗುಡಿ. ಮತ್ತೆ ಈಚ್ 1 ಪಾಯಿಂಟ್, ಇಬ್ಬರಿಗೂ ಸಹ ಒಂದೊಂದು ಅಂಕದ ಸೇರ್ಪಡೆ ಆಗಿದೆ. 10-10ರಲ್ಲಿ ಪಂದ್ಯ, ಅಂಕಣ 2ರಲ್ಲಿ ಪಂದ್ಯ ಸಾಗ್ತಾ ಇದೆ. ಕ್ಲಾಸಿಕ್ ನ್ಯಾಷನಲ್ಸ್ ವಿರುದ್ಧ ಶಿವಮೊಗ್ಗ. ಸೂಪರ್ ಟೆಕ್ ಲಾನ್ ಆಗಿರುವ ಸಂದರ್ಭ. ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಜರ್ಸಿ ನಂಬರ್ 5 ಆಟಗಾರ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು, ಆದ್ರೆ ಒಂದು ಉತ್ತಮವಾದಂತಹ ರೀಚ್ ಕೂಡ ಇಲ್ಲಿ ಸಹ ಆಟಗಾರ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರು ಸಹ ಈ ಒಂದು ಟ್ಯಾಕಲ್ ಸಕ್ಸಸ್ ಆಗ್ತಾ ಇತ್ತು. ಅದು ಫಸ್ಟ್ ಏಡ್ ನೀಡಿ ದಯವಿಟ್ಟು ಅಂಕಣ 2ಕ್ಕೆ. ಆಯೋಜಕರು ಯಾರಿದ್ದೀರ, ಆಯೋಜಕರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾವೆ, ದಯವಿಟ್ಟು ಆರೋಗ್ಯ ಇಲಾಖೆಯವರಿಗೆ ಸೂಚನೆ ನೀಡಿ ಪ್ರಥಮ ಚಿಕಿತ್ಸೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ವಿನಂತಿಸ್ಕೊಳ್ತಾ ಇದ್ದಾವೆ. ದಯವಿಟ್ಟು ಫಸ್ಟ್ ಏಡ್ ವ್ಯವಸ್ಥೆ ಮಾಡಿ. ಹಲೋ, ಫಸ್ಟ್ ಏಡ್ ದಯವಿಟ್ಟು ಬೇಗನೆ ವ್ಯವಸ್ಥೆ ಮಾಡಿ, ಓಪನ್ ಆಗಿದೆ. ಕೇಶವ ತಂಡದ ನಾಯಕ ಎಲ್ಲಿದ್ರು ಪ್ರಚಾರಕರ ಬಳಿ ಬನ್ನಿ. ಕ್ಯಾಪ್ಟನ್ ಆಫ್ ಕೇಶವ. $14-10 in favor of Classic Nationals. Aslam. ನವಚೇತನ ಹಾಗೂ ಕಲ್ಕೆರೆ ಎರಡೂ ತಂಡಗಳಿಗಿದು 2ನೇ ಕರೆ. ಸೆಕೆಂಡ್ ಕಾಲ್ ನವಚೇತನ ವಿರುದ್ಧ ಕಲ್ಕೆರೆ. ಶಿವಮೊಗ್ಗ ವಿರುದ್ಧ ಕ್ಲಾಸಿಕ್ ನೋಡಿ, ನ್ಯಾಷನಲ್ಸ್. ತಂಡಗಳಿಗೆ ಸೂಚನೆ, ಫೈನಲ್ ಕಾಲ್ ಕೊಟ್ಟ ತಕ್ಷಣ ತಮ್ಮ ತಂಡಗಳನ್ನು ಕಣಕ್ಕೆ ತಗೊಂಬರ್ಬೇಕು. ಉತ್ತಮವಾದಂತಹ ಒಂದು ಟ್ಯಾಕಲ್ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಆಟಗಾರರಿಂದ. $15-11 in favor of ಕ್ಲಾಸಿಕ್ ನ್ಯಾಷನಲ್ಸ್. 15-11 4 ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್.
ಎತ್ತರದ ನೀಳಕೈದ ಆಟಗಾರ ಶರತ್ ಇಲ್ಲಿ ಒಂದು ಉತ್ತಮವಾದಂತಹ ಹ್ಯಾಂಡ್ ಟಚ್ ನೊಂದಿಗೆ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಚೈನ್ ಟ್ಯಾಕಲ್ ಮಾಡೋದಕ್ಕೆ ಮುಂದಾದ್ರು, ಒಂದು ಉತ್ತಮವಾದಂತಹ ಎಸ್ಕೇಪ್, 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ ಶಿವಮೊಗ್ಗ ಜಿಲ್ಲಾ ತಂಡದ ಒಬ್ಬ ಯುವ ಆಟಗಾರ. 16-13 3 ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಶರತ್ ನೀಳಕದ ಆಟಗಾರ ತನ್ನ ಸೆಕೆಂಡ್ ಕಾಲ್ ಕೋಲಾರ ಡಿಸ್ಟ್ರಿಕ್ಟ್ ವಿರುದ್ಧ ಬಸವನಗುಡಿ. ಅದೇ ರೀತಿ ಅಂಕಣ 1ರಲ್ಲಿ ಮತ್ತೋರ್ವ ಪ್ರೋ ಕಬಡ್ಡಿ ಆಟಗಾರರನ್ನ ನೋಡ್ತಾ ಇದ್ದೇವೆ. ಜೆರ್ಸಿ ನಂಬರ್ 9ರಲ್ಲಿ ತಮ್ಮನ್ನ ಗುರುತಿಸಿಕೊಂಡಿದ್ದಾರೆ ದರ್ಶನ್. RWF ತಂಡದ ಪರವಾಗಿ ಇಬ್ಬರು ಪ್ರೋ ಕಬಡ್ಡಿ ಆಟಗಾರರು ಮ್ಯಾಟ್ನ ಮೇಲೆ ತಮ್ಮ ಪ್ರದರ್ಶನವನ್ನ ನೀಡ್ತಾ ಇರುವುದು. ಜೆರ್ಸಿ ನಂಬರ್ 8 ಮತ್ತೆ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಕೋಲಾರ ಹಾಗೂ ಬಸವನಗುಡಿ ಕಣ 1ರಲ್ಲಿ. ಇದು ಲಾಸ್ಟ್ ಅಂಡ್ ಫೈನಲ್ ಕಾಲ್ ಕೋಲಾರ ಹಾಗೂ ಬಸವನಗುಡಿ ಕಣ 1ರಲ್ಲಿ ಕೊನೆಯ ಕರೆ. ದ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಸೂಪರ್ ಟಕ್ಕಲ್ ಆನ್ ಆಗಿರುವ ಸಂದರ್ಭ ಶಿವಮೊಗ್ಗ ಜಿಲ್ಲಾ ತಂಡಕ್ಕೆ ಒಂದೊಳ್ಳೆ ಅವಕಾಶ ಇದೆ ಕಂಬ್ಯಾಕ್ ಮಾಡೋದಕ್ಕೆ. 17-15 ಕೇವಲ 2 ಅಂಕದ ಅಂತರ ಮಾತ್ರ. ಕೊನೆಯ 4 ನಿಮಿಷಗಳು ಮಾತ್ರ ಅಂಕಣ 1ರಲ್ಲಿ. RWF ಹಾಗೂ ಮತ್ತೋರ್ವ ಪ್ರೋ ಕಬಡ್ಡಿ ಆಟಗಾರ ರವಿನಂದನ್ ತಂಡದ ನಾಯಕನಾಗಿ ದಬಂಗ್ ಡೆಲ್ಲಿ ತಂಡದಲ್ಲಿ ಆರಂಭಿಕ ಸೀಸನ್ಗಳಲ್ಲಿ ಆಡಿದಂಥ ಆಟಗಾರ ರವಿನಂದನ್ ತಮ್ಮ ದಾಳಿಯಲ್ಲಿ ಡಿಫೆನ್ಸ್ ವಿಭಾಗದ ಪ್ರಮುಖ ಆಟಗಾರ. ಹದಿನೇಳು 15 ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಡಿವಿ ಸಮಯವನ್ನು ಅರ್ಥ ಮಾಡಿ ದಯವಿಟ್ಟು ರಾಡೊಂದಿಗೆ ವಾಪಸ್ ಆಗಿದ್ದಾರೆ. ಸೂಪರ್ ಟಕ್ಕಲ್ ಆನ್ ಆಗಿದೆ. 3 ಆಟಗಾರ ನಡುವೆ ಶಿವಮೊಗ್ಗ ಜಿಲ್ಲಾ ತಂಡದ ಯುವ ಪ್ರತಿಭೆ ಚುರುಕಿನ ಪಾದಗಳ ಚೆಲ್ಲುವಾಗ ರೈಟ್ ರೈಡರ್ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ. ದಾಳಿಯಲ್ಲಿ ಸಂಜಯ್ ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಒಬ್ಬ ಯುವ ಪ್ರತಿಭೆ. ಥರ್ಡ್ ರೈಡ್ ಶಿವಮೊಗ್ಗ ಜಿಲ್ಲಾ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಸ್ಕಾರ್ಪಿಯನ್ ಕಿಕ್ ಮಾಡುವಂತಹ ಪ್ರಯತ್ನ ಇತ್ತು, ಸರಿಯಾದ ಸಮಯಕ್ಕೆ ಟ್ಯಾಕಲ್ ಕೂಡ ಬಂದಿದೆ. ಸೂಪರ್ ಟ್ಯಾಕಲ್ ಮೂಲಕ 2 ಅಂಕವನ್ನ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ ಕ್ಲಾಸಿಕ್ ನ್ಯಾಷನಲ್ಸ್. ಕ್ಲಾಸಿಕ್ ನ್ಯಾಷನಲ್ಸ್ ತಂಡಕ್ಕೆ ಥರ್ಡ್ ರೈಡ್
ಡೂ ಆರ್ ಡೈ. ದಾಳಿಯಲ್ಲಿ ಡಿವಿ 19-15 4 ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್. ಡೈವಿಂಗ್ ಟ್ಯಾಕಲ್ ಪ್ರಯತ್ನ ಇತ್ತು, ಕಾದ್ ನೋಡೋಣ. ಅದ್ಭುತವಾದಂತಹ ಒಂದು ಹಿಡಿತ ಶಿವಮೊಗ್ಗ ತಂಡದ ಆಟಗಾರರಿಂದ. 19-16 in favor of Classic Nationals. ಕೋಲಾರ ಹಾಗೂ ಬಸವನಗುಡಿ ಅಂತಿಮ ಕರೆ. ಕಳ 1ರಲ್ಲಿ ಪಂದ್ಯ ಮುಕ್ತಾಯವಾಗಿದೆ. As captain lost 5 minutes to go. ಕೊನೆ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 19-16 3 ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್. ಅಂಕಣ 1ರಲ್ಲಿ ಕೋಲಾರ ಡಿಸ್ಟಿಕ್ ವಿರುದ್ಧ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. 2 ತಂಡದ ನಾಯಕರೇ, ಆದಷ್ಟು ಬೇಗ ನಿಮ್ಮ ತಂಡವನ್ನು ಅಂಕಣಕ್ಕೆ ಕರೆತನ್ನಿ. RW ಕೋಚ್ ದಾಳಿಯಲ್ಲಿ ಮಣಿ ಶಿವಮೊಗ್ಗ ತಂಡದ ಒಬ್ಬ ಪ್ರಮುಖ ದಾಳಿಗಾರ. 3 ಆಟಗಾರ ನಡುವೆ ಈ ಬಾರಿ ಸಂಜಯ್ ಮಿಸ್ಟೇಕ್ ಮಾಡಿದ್ರು. ಒಂದು ಅದ್ಭುತವಾದಂತಹ ಎಸ್ಕೇಪ್. 19-17 ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ಸ್ ಟು ಗೋ. ಕೊನೆ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 2 ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್. ಅದು ರೋಚಕವಾದಂತಹ ಪಂದ್ಯ ಅಂಕಣ 2ರಲ್ಲಿ ಸಾಗ್ತಾ ಇದೆ. ಈ ಬಾರಿ ಉತ್ತಮವಾದಂತಹ ಒಂದು ಬ್ಯಾಕ್ ಹೋಲ್ಡ್. 19-18 ಕ್ಷಣಾರ್ಧದಲ್ಲಿ ದಾಳಿಗಾರನನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಶಿವಮೊಗ್ಗ ಜಿಲ್ಲಾ ತಂಡದ ಆಟಗಾರರು. ಹೇಮಂತ ಚಾಣಾಕ್ಷ ತಂದ ಆಟಕ್ಕೆ ಮುಂದಾದ್ರೆ ದಾಳಿಗಾರ ಸಹ ಅಷ್ಟೇ ಚಾಲಾಕಿತನದ ಒಂದು ಆಟಕ್ಕೆ ಮುಂದಾಗಿದ್ದಾನೆ. 1+2 3 ಪಾಯಿಂಟ್ ಶಿವಮೊಗ್ಗ. ಸ್ಕೋರ್ 21-19 ಇನ್ ಫೇವರ್ ಆಫ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಕ್ಯಾಪ್ಟನ್ ಲಾಸ್ಟ್ 3 ಮಿನಿಟ್ಸ್ ಟು ಗೋ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿದೆ. ದಾಳಿಯಲ್ಲಿ ಶರತ್ ಎತ್ತರದ ನಿಲುವಿನ ಆಟಗಾರ. ಚುರುಕಿನ ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ತಾ ಟೋ ಟಚ್ ಗಾಗಿ ಪ್ರಯತ್ನ ಇತ್ತು, ಆದ್ರೆ ಅದ್ಭುತವಾದಂತಹ ಒಂದು ಟೋ ಟಚ್. ಉತ್ತಮವಾದಂತಹ ನಿರ್ಣಯ ಕೂಡ ಇಲ್ಲಿ. ಅಷ್ಟೇ ಪ್ರಾಮಾಣಿಕತೆಯಿಂದ ಆಟಗಾರ ಕೋಲಾರ ಹಾಗೂ ಬಸವನಗುಡಿ ಹೊರಬಂದ್ರು. ಕಲ್ಕೆರೆ ಹಾಗೂ ನವಚೇತನ ಕೊಟ್ಟು ಕಳಿಸಿದ್ದೀನಿ ಸರ್. ಈ ಬಾರಿ ಮಣಿ ಮಿಸ್ಟೇಕ್ ಮಾಡಿದ್ರು. ಅತ್ಯುತ್ತಮ ತೀರ್ಪು, ಅತ್ಯುತ್ತಮ ಪಂದ್ಯ. ಕಣಾಡ್ರಲ್ಲಿ ಅತ್ಯುತ್ತಮ ರೋಚಕವಾದಂತ ಪಂದ್ಯ. ಮತ್ತೊಂದು ಅಂಕ. 22-21 ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 1 ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್. ನೋಡಿ, ಆಗ್ಲೇ ಸಾಕಷ್ಟು ಕರೆ ನೀಡಿದ್ವಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಕೋಲಾರ ತಂಡಕ್ಕೆ. ಆದ್ರೂ ಸಹ ಆಟಗಾರರು ಸಮಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇಲ್ಲ. ಇನ್ ಫೇವರ್ ಆಫ್ ಕ್ಲಾಸಿಕ್ ನ್ಯಾಷನಲ್ಸ್. ದಾಳಿಯಲ್ಲಿ ಶಿವಮೊಗ್ಗ ತಂಡದ ಒಬ್ಬ ಯುವ ಪ್ರತಿಭೆ ಕ್ಲಾಸಿಕ್ ನ್ಯಾಷನಲ್ಸ್ ನ ಡಿಫೆನ್ಸ್ ವಿಭಾಗದಲ್ಲಿ ಯಾವ ರೀತಿ ಅಂಕವನ್ನು ಪಡೆಯುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಉತ್ತಮವಾದಂತಹ ಬ್ಲಾಕ್ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಆಟಗಾರರಿಂದ.
ಡಿವಿ ಚಾಣಾಕ್ಷತಂತ್ರ ಆಟಕ್ಕೆ ಮುಂದಾದ್ರು, ಡಿಫೆಂಡರ್ಗಳನ್ನ ಕನ್ಫ್ಯೂಸ್ ಮಾಡುವಂತ ಒಂದು ಪ್ರಯತ್ನಕ್ಕೂ ಸಹ ಮುಂದಾಗಿದ್ರು. ಬೇಡವಾದಂತಹ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ. 24-21 ಕ್ಲಾಸಿಕ್ ನ್ಯಾಷನಲ್ಸ್ ಮುನ್ನಡೆಯಲಿದೆ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬಿಗಿಯಾದಂತಹ ಒಂದು ಟ್ಯಾಕಲ್ ನೋಡಿ, ಬಸವನಗುಡಿ ಶಿವಮೊಗ್ಗ, ಕೋಲಾರ ಕೋಲಾರ ಹಾಗೂ ಬಸವನಗುಡಿ. ಫಸ್ಟ್ ಏಡ್ ನೀಡಿ. ಹಾಗೆ ನವಚೇತನ ಕಲ್ಕೆರೆ 4 ಟೀಮ್ ಕಳಿಸಿದ್ದೀನಿ ಸರ್ ಅಲ್ಲಿ ವಾಲಂಟಿಯರ್ಗೆ. ದಯವಿಟ್ಟು ಆಯೋಜಕರಲ್ಲಿ ಒಂದು ಮನವಿ, ದಯವಿಟ್ಟು ಅಂಕಣದ ಒಳಭಾಗದಲ್ಲೇ ಪ್ರಥಮ ಚಿಕಿತ್ಸೆಯ ಒಂದು ವ್ಯವಸ್ಥೆಗಾಗಿ ನಮ್ಮ ಆರೋಗ್ಯ ಇಲಾಖೆಯವರನ್ನ ಅಂಕಣದ ಒಳಭಾಗದಲ್ಲೇ ಇರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಸಹಕರಿಸಿ. ಕಬಡ್ಡಿ ಕ್ರೀಡೆ ಕಾಂಟ್ಯಾಕ್ಟ್ ಗೇಮ್ ಆಗಿರೋದ್ರಿಂದ ಕೆಲವೊಮ್ಮೆ ಗಾಯಗಳಾಗುವಂಥದ್ದನ್ನ ಕಾಣ್ಬೋದು. ಅದಕ್ಕೋಸ್ಕರ ಅವರ ಒಂದು ಪ್ರಥಮ ಚಿಕಿತ್ಸೆಗಾಗಿ ದಯವಿಟ್ಟು ಆಯೋಜಕರು ಸಹಕರಿಸಬೇಕಂತ ಆಚೆ ವಿನಂತಿ. ಕರ್ಕೊಂಡು ಬನ್ನಿ. ಏನಾಗಿದೆ? ನೀ ಪ್ರಾಬ್ಲಮ್. ಕೋಲಾರ ತಂಡ ಈಗಾಗಲೇ ಅಂಕಣವನ್ನ ಪ್ರವೇಶ ಮಾಡಿಕೊಂಡಿದೆ. ಸಂದೀಪ್, ಆಚೆ ಟೀಮ್ ಕರಿ ನೋಡೋದು. ಕೋಲಾರ ಬಂದಿದೆ, ಆಚೆ ಟೀಮ್ಸ್ ಕರಿ ಅವ್ರಿಗೆ. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್, ಕಲ್ಕೆರೆ ಹಾಗೂ ನವಚೇತನ 2 ಟೀಮ್ ಕರಿ. ಯಾವ್ದು 3 ಇದೆ ಎಲ್ಲರೂ ಕರೆದು ಬಿಡಿಲಿ ಜಲ್ದಿ. ಈಗಾಗಲೇ ಪಂದ್ಯವನ್ನು ಆಡಿ ನೆಕ್ಸ್ಟ್ ರೌಂಡ್ಗೆ ಯಾರೆಲ್ಲ ಆಯ್ಕೆ ಆಗಿರ್ತಾರೋ ನೀವು ಇಲ್ಲಿ ಗ್ಯಾಲರಿಯಲ್ಲೇ ಕೂತಿರ್ಬೇಕು. ಯಾವಾಗ ಕಾಲ್ ಕೊಡ್ತಾರೋ ಅವಾಗ ರೆಡಿಯಾಗಿ ನೀವು ಗ್ರೌಂಡ್ ಒಳಗಡೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಕಣ 1-2ರಲ್ಲಿ ಅತ್ಯುತ್ತಮ ಪಂದ್ಯ ಕ್ಲಾಸಿಕ್ ನ್ಯಾಷನಲ್ಸ್ ಹಾಗೂ ನೀ ಗೇಟ್ ಬಿದ್ದಿದ್ಯಾ? ಶಿವಮೊಗ್ಗ ತಂಡ ರೆಡಿ ಮಾಡ್ತಿದ್ದೆ. ನವಚೇತನ ಹಾಗೂ ಕಲ್ಕೆರೆ